ನೀನು ಅರ್ಜುನ ಅಲ್ಲ, ಅರ್ಜುನನ ಮಗ ಬಬ್ರುವಾಹನ. ನೀನಿಲ್ಲಿ ಹೇಗೆ ಬಂದೆ? ಅಸ್ತ್ರಗಳ ಸಹಾಯದಿಂದ. ಯಾಕೆ ಬಂದೆ? ಮಣಿಪುರದ ರಣರಂಗದಲ್ಲಿ ನನ್ನಿಂದಲೇ ನನ್ನ ತಂದೆ ಹತನಾಗಿದ್ದಾನೆ. ಪುನಃ ಆತನನ್ನು ಬದುಕಿಸಿ ನನ್ನ ಮಾತೆಯರ ಮಾಂಗಲ್ಯ ಉಳಿಸಬೇಕಾಗಿದೆ. ಏನು? ನಿನ್ನ ತಂದೆ ನಿನ್ನಿಂದ ಹತನಾದನೆ? ಹೌದು, ಅದಕ್ಕೆ ಸಂಜೀವಿನಿ ಮಣಿ ಬೇಕಾಗಿದೆ. ಕೃಪೆಯಿಟ್ಟು ದಯಪಾಲಿಸಿ. ಸಂಜೀವಿನಿ ಮಣಿ ಇರೋದೇ ಇಂಥ ಕಾರ್ಯಕ್ಕಾಗಿ. ಬಾ. ಯಾವ ಮಣಿ ತಂದ್ರೆ ಏನ್ ಪ್ರಯೋಜನ ಕುಮಾರ? ನಿಮ್ ತಂದೆ ತಲೆನ ಯಾರೋ ಕತ್ತರಿಸ್ಕೊಂಡು ಹೋಗಿದ್ದಾರೆ ನೋಡಿಲ್ಲಿ. ಕೃಷ್ಣ, ಸಹಸ್ರಾರು ಗಂಡಾಂತರಗಳಿಂದ ಪಾಂಡವರನ್ನ ರಕ್ಷಣೆ ಮಾಡಿದ ಮಹಾಪ್ರಭು ನೀನು. ಈ ಯುದ್ಧಕ್ಕೆ ಪ್ರಚೋದನೆ ಮಾಡಿದವನು ನೀನು. ಮಗನ ತೋಳ್ನಲ್ಲಿ ಎದೆಯಲ್ಲಿ ಅಜೇಯವಾದ ಶಕ್ತಿನ ತುಂಬಿ ಮಗನಿಂದ ತಂದೆನ ಕೊಲೆ ಮಾಡಿಸ್ತವನು ನೀನು. ಯಾವ ಸಾಧನೆಗೋಸ್ಕರ ನಮ್ಮಿಂದ ಈ ನಾಟಕ ಆಡಿಸ್ತಾ ಇದ್ದೀಯ? ಈ ಭೀಕರವಾದ ದೃಶ್ಯ ನಿನಗೆಷ್ಟು ಆನಂದವಾಗಿದೆಯೇ? ಹಾಗಾದ್ರೆ ತಗೋ, ಈ ನನ್ನ ತಲೆನ ಕತ್ತರಿಸಿ ತಂದೆ ಪಾದಾರವಿಂದಗಳಿಗೆ ಅರ್ಪಿಸ್ತೀನಿ. ನೋಡು, ಆನಂದ ಪಡು, ತೃಪ್ತಿ ಪಡು. ಶಾಂತನಾಗು ಕುಮಾರ. ಕೃಷ್ಣ, ಸಾವಧಾನ. ಪರಮಾತ್ಮ, ವಾಸುದೇವ. ಕೃಷ್ಣ, 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 ನನ್ನ ತಾಯಂದ್ರ ಮಾಂಗಲ್ಯ ಉಳಿಸು. ನನ್ನ ತಾಯಂದ್ರ ಮಾಂಗಲ್ಯ ಉಳಿಸು. ನನಗೆ ತಂದೆ ಭಿಕ್ಷೆ ಕೊಡು ಪರಮಾತ್ಮ. ನನಗೆ ತಂದೆ ಭಿಕ್ಷೆ ಕೊಡು ಪರಮಾತ್ಮ. ನೋಡೋರ್ ಕಣ್ಣಿಗೆ ನಾನು ಸ್ತ್ರೀಲೋಲನಾಗಿದ್ದರೂ ಸರ್ವೇಂದ್ರಿಯಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡಿರೋ ಸದ್ಗೃಹಸ್ಥನಾಗಿದ್ದರೆ ಅರ್ಜುನನ ತಲೆ ಎಲ್ಲಿದ್ದರೂ ಬರಲೇಬೇಕು. ಸುದರ್ಶನ,
ಅವನೆಲ್ಲಿ ಅವನೆಲ್ಲಿ ಅಪಪ್ರವಾಹನ? ಕೃಷ್ಣ, ಕೃಷ್ಣ, ನೀನು ಪಾರ್ಥ, ಮರ್ತಿದ್ದನ್ನೆಲ್ಲ ಜ್ಞಾಪಿಸ್ಕೋ. ಚಿತ್ರ, ಪುಲುಚಿ, ಚಿತ್ರ, ಪುಲುಚಿ. ವೃಷಕೇತು, ಚಿಕ್ಕಪ್ಪ, ವೃಷಕೇತು, ಚಿಕ್ಕಪ್ಪ, ವೃಷಕೇತು. ಪಾರ್ಥ, ಎಲ್ಲರನ್ನೂ ಸಂತೈಸಿದ ಹಾಗೆ ನಿನ್ನ ಮಗ ಬಬ್ರುವಾಹನನನ್ನು ಸಂತೈಸು. ಬಬ್ರುವಾಹನ ನನ್ನ ಮಗ? ಹೌದು, ಚಿತ್ರಾಂಗದೆ ಗರ್ಭ ಸಂಜಾತ. ಪಾರ್ಥ, ನನ್ನಿಂದ ಸಕಲ ತತ್ವಗಳನ್ನು ತಿಳಿದಿದ್ದರೂ ಸಹ ನಿನ್ನ ಹೃದಯಸ್ಥವಾದ ಅಹಂಕಾರವನ್ನು ನೀನು ಗೆಲ್ಲಲಿಲ್ಲ. ಅದರ ಪ್ರತಿಫಲವೇ ಈ ಸೋಲು. ಪ್ರಭು, ಸೋತಿದ್ದು ನನ್ನ ಮಗನಿಂದಲೇ ಹೊರತು ಬೇರೆಯವರಿಂದಲ್ಲವಲ್ಲ. ಯಾ ಗುಣಗಳಿಂದ ಮಗ ಅಪ್ಪನ ಮೀರಿಸಿದ್ರೇನೆ ಅಪ್ಪನ ಜನ್ಮ ಸಾರ್ಥಕ. ಇದು ಅಹಂಕಾರ ಪಡೋ ವಿಷಯವೇ ಪರಮಾತ್ಮ. ಪ್ರಭು, ನಾವು ನಿಮಿತ್ತ ಮಾತ್ರ. ಎಲ್ಲದಕ್ಕೂ ಕಾರಣ, ಕಾರ್ಯ, ಕರ್ತೃ ನೀನೇ ಸ್ವಾಮಿ. ದಯಮಾಡಿ ನಿನ್ನ ಪಾದ ಧೂಳಿನಿಂದ ನಮ್ಮ ಅರಮನೆ ಪವಿತ್ರವಾಗಲಿ. ನಿನ್ನ ದಿವ್ಯ ದರ್ಶನದಿಂದ ನಮ್ಮ ಪ್ರಜೆಗಳು ಧನ್ಯರಾಗಲಿ. ನಿನ್ನ ಅನುಗ್ರಹದಿಂದ ಜಗತ್ತೇ ಸುಖವಾಗಿರಲಿ. ತಥಾಸ್ತು.